ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಲವ್ 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 ವಸಿಷ್ಠ ಸಿಂಹ ಅವರು ನಟಿಸಿರುವಂತಹ ಲವ್ಲಿ ಮೂವಿನ ಇವತ್ತು ನೋಡ್ಕೊಂಡ್ಬಂದೆ. ಸೊ ಮೂವಿ ಹೇಗಿತ್ತು ಅನ್ನೋ ಒಂದು ಸಣ್ಣ ರಿವ್ಯೂ. ಈ ರಿವ್ಯೂ ನಿಮಗೆ ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಮೂವಿಯ ಒನ್ ಲೈನ್ ಸ್ಟೋರಿನ ಇವಾಗಲೇ ಹೇಳ್ಬಿಡ್ತೀನಿ. ಅದು ಲವ್ ಅಥವಾ ಪ್ರೀತಿ. ಈ ಲವ್ನ ಹೇಗೆಲ್ಲ ಮಾಡ್ಬೋದು, ಅದನ್ನು ಉಳಿಸ್ಕೊಳ್ಳೋಕ್ಕೆ ಹೇಗೆಲ್ಲ ಬದುಕ್ಬೋದು ಅನ್ನೋದನ್ನು ತುಂಬ ಡೀಟೇಲಾಗಿ ಡೈರೆಕ್ಟರ್ ಚೇತನ್ ಕೇಶವ್ ಅವರು ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಈ ಮೂವಿಯಲ್ಲಿ ಪರ್ಫಾರ್ಮೆನ್ಸ್ ವೈಸ್ ಪ್ರತಿಯೊಬ್ಬರ ಕ್ಯಾರೆಕ್ಟರ್ ಕೂಡ ತುಂಬ ಇಂಟೆನ್ಸ್ ಆಗಿದೆ, ಪ್ರೇಕ್ಷಕರ ಮನದಲ್ಲಿ ಅಚ್ಚೊತ್ತುತ್ತವೆ. ಒನ್ ಆಫ್ ದಿ ಬೆಸ್ಟ್ ಥ್ರಿಲ್ಲರ್ ಕನ್ನಡ ಮೂವಿ, ಹಾಗೆಯೇ ಎಂಟರ್ಟೈನ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ಈ ಮೂವಿಯಲ್ಲಿ HIV ಬಗ್ಗೆ ಒಂದು ಸೋಷಿಯಲ್ ಅವೇರ್ನೆಸ್ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮೊದಲಿಗೆ ಹೇಳಿದಾಗೆ ಮೂವಿಯ ಆನ್ಲೈನ್ ಸ್ಟೋರಿ ಲವ್. ಆ ಲವ್ ಹೇಗಾಯಿತು ಅನ್ನೋದನ್ನು ತುಂಬ ಮಜವಾಗಿ, ಹಾಗೆಯೇ 100% ಎಂಟರ್ಟೈನ್ಮೆಂಟ್ ಆಗಿ ಫಸ್ಟ್ ಹಾಫಲ್ಲಿ ತೋರಿಸಿದ್ದಾರೆ. ಸೊ ಫಸ್ಟ್ ಹಾಫಲ್ಲಿ ಎಷ್ಟು ಸ್ಪೀಡಾಗಿ ಮೂವಿ ರನ್ ಆಗುತ್ತೆ ಆ್ಯಂಡ್ ಪ್ರತಿಯೊಂದು ಸೀನ್ಸ್ ಕೂಡ ರಿಯಲಿಸ್ಟಿಕ್ ಆಗಿ ಮೂಡಿ ಬಂದಿದ್ದಾವೆ. ಹಾಗೆಯೇ ಸೆಕೆಂಡ್ ಹಾಫಲ್ಲಿ ನಗುವಿನ ಜೊತೆಗೆ ಕಣ್ಣೀರು ಕೂಡ ಬರುವಂತಹ ಎಮೋಷನ್ ಸೀನ್ಸ್ ಇದ್ದಾವೆ. ಈ ಮೂವಿಯಲ್ಲಿ ಎಲ್ಲ ಸೂಪರ್. ಆದರೆ ಮೂವಿಯಲ್ಲಿ ಒಂದೇ ಒಂದು ನೆಗೆಟಿವ್ ಏನಂದರೆ ಅದು ಡ್ಯೂರೇಷನ್. ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಬೋದಿತ್ತು ಆ ಡ್ಯೂರೇಷನ್ನ ಅನ್ನಿಸ್ತು. ಅದನ್ನು ಬಿಟ್ಟರೆ ಮೂವಿ ತುಂಬ ಚೆನ್ನಾಗಿದೆ. ಹಾಗೆಯೇ ನೀವೇನಾದರೂ ಲವರ್ಸ್ ಆಗಿದ್ದರೆ, ಅಥವಾ ಹೊಸದಾಗಿ ಮದುವೆ ಆಗಿರೋ ಕಪಲ್ಸ್ ಆಗಿದ್ದರೆ, ಅಥವಾ ಮದುವೆಯಾಗಿ ಇವನ ಜೊತೆ ಅಥವಾ ಇವಳ ಜೊತೆ ಇರಬೇಕಾಗಲ್ಲ ಅಂತ ಏನಾದರೂ ಡೈವರ್ಸ್ಗೆ ಅಪ್ಲೈ ಮಾಡಿದವರಾಗಿದ್ದರೆ ಡೆಫಿನೆಟ್ಲಿ ಈ ಮೂವಿನ ಒಮ್ಮೆ ಹೋಗಿ ನೋಡಿ. ನಿಮ್ಮ ಮನಸ್ಸುಗಳು ಬದಲಾಗಿ ನಿಮ್ಮವರ ಜೊತೆ ಅಥವಾ ನಿಮ್ಮವರ ಮೇಲೆ ಪ್ರೀತಿ ಜಾಸ್ತಿ ಆಗೋ ಥರ ಮಾಡೋ ಕೆಪಾಸಿಟಿ ಈ ಮೂವಿಗಿದೆ. ಹಾಗೆಯೇ ಮೊದಲೇ ಹೇಳಿದಾಗೆ ಈ ಮೂವಿಯಲ್ಲಿರುವಂತಹ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸ್ ಕೂಡ 100% ಇಂಟೆನ್ಸ್ ಆಗಿದೆ. ಹಾಗಾಗಿ ಒಬ್ಬೊಬ್ಬರ ಮೇಲೆ ಹೇಳ್ತಾ ಇಲ್ಲ, ವಸಿಷ್ಠ ಸಿಂಹ ಅವರು, ಹೀರೋಯಿನು, ಸಾಧು ಸರು, ಇವರು ಎಲ್ಲರದ್ದು ಕೊಟ್ಟಿರೋ ಪಾತ್ರ ತುಂಬ ಅಚ್ಚುಕಟ್ಟಾಗಿ ಆ್ಯಂಡ್ ಇಂಟೆನ್ಸ್ ಆಗಿ ಪ್ರೇಕ್ಷಕರ ಮನದಲ್ಲಿ ಉಳಿಯೋ ಥರ ಒಂದು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿಕೊಟ್ಟಿದ್ದಾರೆ. ಅನಾವಶ್ಯಕವಾಗಿ ಯಾವುದೇ ಫೈಟ್ ಸೀನ್ಸ್ ಇಲ್ಲ. ಕ್ವಾಲಿಟಿ ವೈಸ್ ಕೂಡ ಸೂಪರ್ ಆಗಿದೆ. ಒಂದು ವಸಿಷ್ಠ ಸಿಂಹ ಅವರ ಡೆಬ್ಯೂ ಆಗಿರೋದ್ರಿಂದ ಕ್ವಾಲಿಟಿ ವೈಸ್ ಕೂಡ ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಅವ್ರನ್ನ ಹೇಗೆ ತೋರಿಸ್ಬೇಕಿತ್ತು ಆ್ಯಂಡ್ ಅವ್ರಿಗೆ ಒಂದು ಹೊಸ ಜಾನರಲ್ಲಿ ಒಂದು ಕಂಪ್ಲೀಟ್ ಆ್ಯಕ್ಷನ್ ಮೂವಿ ಅಥವಾ ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿಯಲ್ಲಿ ಹೀರೋ ಅಂತ ತೋರಿಸುವಂಥ ಎಲ್ಲ ಕೆಪಬಿಲಿಟಿ ಇರೋಂಥ ಒಂದು ಮೂವಿ ಇದು. ನೀವೊಂದು ಒಳ್ಳೆ ಲವ್ ಸ್ಟೋರಿ ಪ್ಲಸ್ ಥ್ರಿಲ್ಲರ್ ಪ್ಲಸ್ ಸೋಷಿಯಲ್ ಅವೇರ್ನೆಸ್ ಇರೋ ಮೂವಿನ ಥಿಯೇಟರಲ್ಲಿ ಹೋಗಿ ನೋಡೋದನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಹಾಗೆ ಈ ಮೂವಿಯಲ್ಲಿ ಎರಡು ಸಣ್ಣ ನೆಗೆಟಿವ್ ನನಗನ್ಸೋದು, ಈ ಮೂವಿಯಲ್ಲಿ ಬರೋ ಒಂದು ಐಟಮ್ ಸಾಂಗ್, ಆ ಐಟಮ್ ಸಾಂಗ್ ಇಲ್ಲದೇ ಇದ್ದರೂ ಕೂಡ ಪ್ರೊಡ್ಯೂಸರ್ಗೆ ಅಮೌಂಟ್ ಉಳಿತಿತ್ತು ಆ್ಯಂಡ್ ನೋಡುವವನಿಗೆ ಒಂದು ಟೈಮ್. ಅದೇ ಈ ಎರಡನೇ ನೆಗೆಟಿವಲ್ಲಿ ಹೇಳ್ತೀನಿ, ಈ ಫಿಲ್ಮ್ನ ಡ್ಯೂರೇಷನ್ ಒಂದು ಸ್ವಲ್ಪ ಜಾಸ್ತಿ ಆಯಿತು. ಆಲ್ಮೋಸ್ಟ್ 2 ಗಂಟೆ 50 ನಿಮಿಷ ಇದೆ. ಆ ಒಂದು ಐಟಮ್ ಸಾಂಗ್ ತೆಗೆದು ಸಣ್ಣ ಪುಟ್ಟ ಸೀನ್ಸ್ನ ತೆಗೆದಿದ್ರೆ 2.5 ತಾಸಿಗೆ ಬಂದುಬಿಡೋದು. ತುಂಬ ಸ್ಪೀಡ್ ಅನಿಸೋದು ಮೂವಿ. ಹಾಗೇನೆ ಎಲ್ಲೂ ಲ್ಯಾಗ್ ಅಂತ ಅನಿಸ್ತಾ ಇದ್ದಿದ್ದಿಲ್ಲ. ಅದನ್ನು ಬಿಟ್ಟರೆ ಮೂವಿ ತುಂಬ ಚೆನ್ನಾಗಿದೆ. ಇತ್ತೀಚೆಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಕೇಳ್ತಾ ಇರೋಂಥ ನೆಗೆಟಿವ್ ನ್ಯೂಸ್ಗಳು, ಈ ಡೈವರ್ಸ್ ನ್ಯೂಸು, ಮತ್ತೊಂದು ಬರೀ ನಮ್ಮ ಸ್ಟಾರ್ಸ್ಗಳ ನ್ಯೂಸ್ಗಳ, ಬ್ಯಾಡ್ ನ್ಯೂಸ್ಗಳ ನಡುವೆ ಒಂದೊಳ್ಳೆ ಪಾಸಿಟಿವ್ ಲವ್ ಫಿಲಮ್ ರಿಲೀಸ್ ಆಗಿದೆ. ಡೆಫಿನೆಟ್ಲಿ ಡೋಂಟ್ ಮಿಸ್ ಅಂತ ಹೇಳ್ತೀನಿ. ಹಾಗೆಯೇ ನೀವು ಮೂವಿ ನೋಡ್ಕೊಂಬಂದಿದ್ರೆ ಮೂವಿ ಹೇಗಿತ್ತು, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ಹೊಸವನ ಸಣ್ಣ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.